ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ದಾವಣಗೆರೆ ಬಂದ್ ಹಿನ್ನೆಲೆಯಲ್ಲಿ ಈಗಾಗಲೇ ಒಂದು ಬಂಧನ ಕರೆ ನೀಡಿದಂಥ ರೈತರು ಈಗ ನಮಗೆ ಜಯದೇವ ಸರ್ಕಲ್ ಕಡೆ ಬರ್ತಾ ಇರ್ತಕ್ಕಂಥದ್ದು. ಈ ಪ್ರಮುಖ ಹೋರಾಟಗಾರರಲ್ಲಿ ಕುಂದವಾಡದ ಜಿಮ್ಮಿ ಹನುಮಂತಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಏನೆಲ್ಲ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀರಿ? ಬಂದ್ ಏನಾದ್ರು ಬೆಂಬಲ ಸಿಗ್ತಾ ಇದೆಯಾ? ಬೆಂಬಲ 100ಕ್ಕೆ 100 ಸಿಗ್ತದೆ ಸರ್. ದಾವಣಗೆರೆ ಏನು ಅಚ್ಚುಕಟ್ಟು ಭದ್ರಾ ಅಚ್ಚುಕಟ್ಟೆ ನೀರು ಬಿಡದೇ ಇರೋದ ವಿರುದ್ಧವಾಗಿ ರೈತ ಸಮುದಾಯ ರಚ್ಚಿಗೆದ್ದು ಇವತ್ತು ದಾವಣಗೆರೆ ಬಂದ್ಗೆ ಕರೆಯನ್ನು ಕೊಟ್ಟಿದೆ. ಅದರಿಂದ ಸಂಪೂರ್ಣ ದಾವಣಗೆರೆ ವರ್ತಕರು ಇರ್ಬೋದು, APMC ಮಾರ್ಕೆಟ್ ಇರ್ಬೋದು, ದಲ್ಲಾಳರು ಇರ್ಬೋದು, ಕಿರಾಣಿ ಅಂಗಡಿ ಇರ್ಬೋದು, ಬಂಗಾರ ಬೆಳ್ಳಿ ಅಂಗಡಿಯರು ಇರ್ಬೋದು, ಬಟ್ಟೆ ಅಂಗಡಿಯರು ಇರ್ಬೋದು, ಹೋಟೆಲ್ ಮಾಲೀಕರು ಹಾಗೂ ಎಲ್ಲ ನನ್ನ ದಾವಣಗೆರೆ ಮಿತ್ರರಲ್ಲಿ ವಿನಂತಿ ಮಾಡ್ತೇವೆ, ದಯಮಾಡಿ ಈ ಒಂದು ಕರೆಗೆ ನೀವು ಹೋಗೊಟ್ಟು ಒಂದು ಯಶಸ್ವಿ ಮಾಡಬೇಕಾಗಿ ನಾವು ಭದ್ರಾ ಅಚ್ಚುಕಟ್ಟಿನ ಎಲ್ಲ ರೈತರ ಪರವಾಗಿ ತಮಗೆ ದಾವಣಗೆರೆ ನಗರದ ನಾಗರಿಕರಿಗೆ ಮತ್ತೆಲ್ಲ ಆತ್ಮೀಯ ಅಕ್ಕ ತಂಗಿಯರ ಬಂಧುಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ನೀವು ಏನು ರೈತರಲ್ಲಿ 2 ಗುಂಪಾಗಿದ್ದೆ, ಈ ರೀತಿ ನೀರು ಬಿಡದೇ ಇರೋ ಕಾರಣ ಅನಿಸ್ತದ? ದಯಮಾಡಿ ಅಲ್ಲ ಸರ್, ಅದು ಅವರು ರೈತರು ನಾವೆಲ್ಲ ಒಂದೇ. ಸುಮ್ಮನೆ ಅದು ಹೇಳಿಕೆನ ಈ ರಾಜಕಾರಣಿಗಳು ಇರ್ಬೋದು, ಅಧಿಕಾರಿಗಳು ಇರ್ಬೋದು, ಇದನ್ನ ಸೃಷ್ಟಿನ ಮಾಡ್ತಾರಂತ ನನ್ನ ಅಭಿಪ್ರಾಯ. ದಯಮಾಡಿ ಯಾರು 2 ಭಾಗ ಮಾಡೋದಾದ್ರೆ ಅವ್ರವ್ರ ಮನೆಗೆ ಏನಾರು ನೀರು ಕೊಟ್ಟಿದ್ದಾರೆ, ಯಾರು ಹೊಲಕ್ಕೆ ನೀರು ಕೊಟ್ಟಿದ್ದಾರೆ, ಕಾಲುವೆ ಎಲ್ಲರೂ ನಾವು ರೈತರು, ಬಡವ ಇರ್ಬೋದು, ಬಲ್ಲಿದ ಇರ್ಬೋದು, ಅಡಿಕೆರು ಇರ್ಬೋದು, ಕೊಬ್ಬರಿ ಇರ್ಬೋದು, ಭತ್ತ ಇರ್ಬೋದು, ಆಮೇಲೆ ತೆಂಗಿನ ತೋಟದಲ್ಲಿ ಇರ್ಬೋದು, ಎಲ್ಲ ಭಾಗದ ರೈತರು ಆ ಕಾಲುವೆಯಿಂದಲೇ ನೀರು ದಾವಣಗೆರೆ ನಗರಕ್ಕೂ ಸಮೇತ ದಾವಣಗೆರೆ ಕಾಲುವೆ ನೀರಿಂದಲೇ ಬರ್ತಿರೋದು. ಇದರ ಭೇದನ ಸೃಷ್ಟಿ ಮಾಡಬೇಡ್ರಿ ದಯಮಾಡಿ ಯಾರು ಅಂತ ಈ ಒಂದು ನಮ್ಮ ಮಾಧ್ಯಮದ ಮುಖಾಂತರ ನಾವು ವ್ಯಕ್ತಪಡಿಸಿದ್ದೇವೆ. ಯಾರನ್ನಾರ ಕೇಳಿದಿರಾ ಈ ಮಂತ್ರಿಗಳ ಜೊತೆ ಏನು ಮಾತಾಡಿದ್ರೆ ಬಿಡ್ತೀನಿ ಅಂತ ಏನಂದಾರ? ಅಲ್ಲ, ನಮ್ಮ ಮಾಜಿ ಸಚಿವರು ಭಾಳ ಶ್ರಮ ಪಡ್ತಾ ಇದ್ದಾರೆ. ಆದರೆ ಅದು ಯಾಕೆ ಮೀನಮೇಷ ಮಾಡ್ತಾರೋ ಗೊತ್ತಿಲ್ಲ. ಅವರಿಗೆ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾನೆ, ಮಾನ್ಯ ಸಚಿವರೇ, ದಯಮಾಡಿ ಈ ರೈತ ಸಮುದಾಯ ಅಚ್ಚುಕಟ್ಟು ರೈತರು ನಿಮ್ಮ ಹಿಂದಿದ್ದಾರೆ. ದಯಮಾಡಿ ತಕ್ಷಣ ಇವತ್ತೇ ಸಂಜೆ ನೀವು ನೀರು ಬಿಡ್ರಿ, ನಿಮ್ಮ ಪರವಾಗಿ ನಾವು ಯಾವಾಗ ಸತತ ಇರ್ತಾರೆ ರೈತ ಸಮೂಹ ಅಂತ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತಾ ಇದ್ದಾರೆ ಸರ್. ಒಟ್ಟಾರೆ ನೋಡ್ತಾ ಇರ್ಬೋದು, ರೈತರಲ್ಲಿ ಒಂದು ವಿಶ್ವಾಸವಿದೆ, ನೀರು ಬಿಡುವವರೆಗೆ ನಾವು ಹೋರಾಟವನ್ನು ಮಾಡ್ತೀವಿ. ಈಗಾಗಲೇ ರೈತರಲ್ಲಿ 2 ಗುಂಪು ಆಗಿರ್ತಕ್ಕಂಥದ್ದು, ಆ ಗುಂಪು ಯಾವುದೇ ಅಲ್ಲ, ಎಲ್ಲರೂ ಕೂಡ ರೈತರು ಒಂದೇ. ಆದರೆ ಭತ್ತದ ಬೆಳೆಗೆ ಮಾತ್ರ ತಕ್ಷಣಕ್ಕೆ ನೀರು ಬಿಡಿ ಅಂತಕ್ಕಂಥ ಆಗ ರೈತರಿಂದ ಕೇಳಿ ಬರ್ತಾ ಇದೆ. ಶಾಂತಕುಮಾರ್ ಒಂದಿಗೆ ಬಸವರಾಜ್ ದೊಡ್ಡಮನಿ, TV9 ದಾವಣಗೆರೆ.